ತಸ್ಕರ ಆನೆ ಬೆಳಗಿನ ಜಾವ ಕೂಡ್ಲೂರು ರಸ್ತೆಯ ಒಂದು ಶಿಶಿರ ಹೋಮ್ ಸ್ಟೇ ಹಿಂಭಾಗ ಇತ್ತು. ಅದು ಬೆಳಗ್ಗೆ ಇದಾಗ್ತಾ ಇದ್ದಂಗೆ ಅದಕ್ಕೆ ಮಸ್ತ್ ಬಂದಿರಲಾಗಿ ಸಿಟಿ ಕಡೆ ಅದು ಕೂಡ್ಲೂರು ಕೆರೆಯನ್ನು ಈಜ್ಕೊಂಡು ಮರಳೋಲ ಮತ್ತೆ ಹೌಸಿಂಗ್ ಬೋರ್ಡ್ ಈ ಕಡೆ ಎಲ್ಲ ಓಡಾಡ್ತಾ ಇದೆ. ಒಂಟಿ ಆನೆ ಹಿಂಗೆ ಓಡಾಡ್ತಾ ಇರೋದ್ರಿಂದ ಯಾರು ಜನಗಳು ಮತ್ತೆ ಯಾರು ಜಾನುವಾರುಗಳು ಏನಾದ್ರು ಇದ್ರೆ ಮತ್ತೆ ಯಾರು ಕೆಲಸ ಕಾರ್ಯಗಳಿಗೆ ಜಮೀನ್ ಹತ್ರ ಹೋಗಿದ್ರೆ ಅವರೆಲ್ಲ ವಾಪಸ್ ಬನ್ನಿ. ಮತ್ತೆ ನೀವು ಪ್ರಾಣಿಗಳನ್ನೆಲ್ಲ ಏನಾದ್ರು ಜಮೀನ್ ಹತ್ರ ಬಿಟ್ಟಿದ್ರೆ ಅವನು ಕೂಡ ಕರ್ಕೊಂಡು ಬರಬೇಕು. ಮತ್ತೆ ಯಾರು ಒಬ್ಬಂಟಿಯಾಗಿ ಓಡಾಡೋದು ಬೇಡ. ಮತ್ತೆ ಸಿಟಿ ಒಳಗಡೆನೂ ಅಷ್ಟೇ, ಅದು ಆನೆ ಫುಲ್ ಇದಾಗಿ ಓಡಾಡ್ತಾ ಇರೋದ್ರಿಂದ ಯಾರು ಹೊರಗಡೆ ಬರಬೇಡಿ. ದಯವಿಟ್ಟು ಎಲ್ಲ ಸಹಕಾರ ಮಾಡಿ, ಎಲ್ಲ ಮನೆ ಒಳಗಡೆ ಇರಿ. ದಯವಿಟ್ಟು ಆನೆನ ಕ್ಯಾಪ್ಚರ್ ಟೀಮ್ ಬರ್ತಾ ಇದೆ. ಆ ಕ್ಯಾಪ್ಚರ್ ಟೀಮ್ ಬಂದು ಕ್ಯಾಪ್ಚರ್ ಮಾಡೋದಾಗ್ಲಿ ಅಥವಾ ಆನೆ ಹಿಂದಿರುಗಿಸಿ ಕಾಡಿಗೆ ಹೋಗುವವರೆಗೂ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರು ಆನೆ ಹಿಂದೆ ಹೋಗೋದಾಲಿ, ಆನೆ ವಿಡಿಯೋ ಮಾಡೋದಾಲಿ, ಮತ್ತೆ ಆನೆ ನೋಡಬೇಕು ಅನ್ನೋ ಕಾತುರದಲ್ಲಿ ಓಡಾಡೋದಾಲಿ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಏ ಮಂಜು, ಗೇಟ್ ಹಾಕು. ಕಾರು ಏ ಗೇಟ್ ಹಾಕಣಂತೆ. ಇಲ್ಲಿ ಮಂಜಿ ವಿಡಿಯೋ ಮಾಡಿ ಗೇಟ್ ಹಾಕಂಡ್ರಿ. ಅಲ್ಲ, ನಮ್ದು ಗೇಟ್ ಹಾಕತ್ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಯು ಜಗನ್ ಬ್ಲಾಗ್ಸ್. ನಮ್ಮ ಚನ್ನಪಟ್ಟಣದ ಹೌಸಿಂಗ್ ಬೋರ್ಡ್ ಸಮೀಪ ಮಹದೇಶ್ವರ ನಗರದಲ್ಲಿ ಒಂಟಿ ಕಾಡಾನೆ ಭಾರಿ ದಾಂಧಲೆ ಮಾಡ್ತಾ ಇದೆ. ಒಂದು ಹಸುವಿಗೆ ಬೇರೆ ಹಸುವನ್ನು ಸಾಯಿಸಿದೆ. 2-3 ಜನರ ಮೇಲೇನೂ ದಾಳಿ ಮಾಡಿದೆ. ಇನ್ನೂ ಅನಾಹುತಕ್ಕೆ ಅದು ಯಾಕೆಂತಂದ್ರೆ ಜನನಿಬಿಡ ಪ್ರದೇಶ, ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ಕಾರ್ಯನಿರ್ವಹಿಸುವಂತ ಜಾಗ ಅದು. ಆನೆ ಇವು ಸಣ್ಣ ಪುಟ್ಟ ದಾಳಿಗಳನ್ನು ಮಾಡಿದೆ. ಅದೇ ರೀತಿ ಇದನ್ನ ಸೆರೆ ಹಿಡಿಯುವುದಕ್ಕೆ ನಮ್ಮ ಮತ್ತಿಗೂಡಿಂದ ಭೀಮಾ, ಹಾಗೇನೆ ಶ್ರೀಕಂಠ ಹಾಗೂ ಬಳ್ಳೆಯಿಂದ ಮಹೇಂದ್ರ ಆನೆಗಳು ಈಗಾಗಲೇ ಹೊರಟಿವೆ. ಆಲ್ರೆಡಿ ಆ ಜಾಗದಲ್ಲಿ ಈಗ ನಮ್ಮ ಡಾಕ್ಟರ್ ರಮೇಶ್ ಅವರ ತಂಡ ಕಾರ್ಯವಾಹಿ ನಿರ್ವಹಿಸ್ತಿದ್ದಾರೆ. ಇನ್ನೊಂದು ವಿಚಾರ, ಇತ್ತೀಚಿನ ವರದಿಗಳು ಬಂದಾಗ ಅಂತ ಹೇಳಿದ್ರೆ ಆನೆ ಸಣ್ಣ ಮರಿ ಆನೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗೂ ಇದೆ. ದಷ್ಟಪುಷ್ಟವಾಗಿ ಒಳ್ಳೆ ದಂತಗಳನ್ನು ಹೊಂದಿದೆ. ಅಂದಾಜು ಪ್ರಾಯ ಒಂದು 15-16 ವರ್ಷದ ಒಳಗಡೆ ಇರುವಂತ ಒಂದು ಆನೆ ಮರಿ. ಇದನ್ನ ಈಗ ಡಾಕ್ಟರ್ ರಮೇಶ್ ಅವರು ಇಮ್ಮಿಡಿಯೇಟ್ ಅಲ್ಲಿ ತಲುಪಿ ಜನನಿಬಿಡ ಪ್ರದೇಶ ಆಗಿದ್ರಿಂದ ಅವರು ವಿತೌಟ್ ಆನೆಗಳು ಹಾಗೇನೆ ಡಾಟ್ ಮಾಡಿ ತುಂಬಾ ಹುಷಾರಾಗಿ ಜಾಣ್ಮೆಯಿಂದ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗೂ ಹ್ಯಾಟ್ಸ್ ಆಫ್ ಅವರಿಗೆ. ಯಾಕೆಂತ ಹೇಳಿದ್ರೆ ಒಂದು ಜನನಿಬಿಡ ಪ್ರದೇಶದಲ್ಲಿ ಈ ತರ ಆನೆ ದಿಢೀರ್ ದಾಳಿ ಮಾಡಿದಾಗ ಎಷ್ಟೋ ಅನಾಹುತಗಳಾಗುವಂತ ಚಾನ್ಸ್ ಇದ್ದಾವೆ. ಇನ್ನು ನಮ್ಮ ಕುಮ್ಕಿ ಆನೆಗಳು ತಲುಪೋಕೆ ಮೊದಲೇ ಡಾಟ್ ಮಾಡಿ, ನೀವು ನೋಡ್ತಾ ಇರ್ಬೋದು ಈ ದೃಶ್ಯ. ಈಗ ಆಲ್ರೆಡಿ ಡಾಟ್ ಆಗಿ ನಿಂತಿರುವಂಥದ್ದು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಆನೆಗಳು ತಲುಪಲಿಕ್ಕೆ ಆಯಿತು. ಕುಮ್ಕಿ ಆನೆಗಳು ಆನೆನ ಸೆರೆ ಹಿಡಿದು ರಿಲೊಕೇಟ್ ಮಾಡಲಿಕ್ಕಿಲ್ಲ. ತುಂಬ ಚೆನ್ನಾಗಿದೆ. ಒಂದು ಮತ್ತಿಗೂಡು ಇಲ್ಲದಿದ್ದರೆ ದುಬಾರೆ ಆನೆ ಕ್ಯಾಂಪಿಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದೇ ಭಾಗದಲ್ಲಿ, ಇದಾದ ನಂತರ ರಾಮನಗರ ಭಾಗದಲ್ಲಿ ಏನು ಮೊನ್ನೆ ನೀವು ನೋಡಿರ್ಬೋದು, ಒಂದು ಮಹಿಳೆಗೆ ಒಂದು ಆನೆ ಹೊಡೆಯುತ್ತೆ ಒಂದು ನದಿ ಪಕ್ಕದಲ್ಲಿ. ಆ ಆನೆನ ಮದ ಇದೆ, ಅದನ್ನ ಸೆರೆ ಹಿಡಿತಾರೆ ಅಂತೇಳಿ ಹೇಳ್ತಾ ಇದ್ರು. ಈ ಥರ ಕಾರ್ಯಾಚರಣೆ ಆದಮೇಲೆ ಆನೆಯ ಕಾರ್ಯಾಚರಣೆ ಇರ್ಬೋದು ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.